ನಮ್ಮನೇಲಿ ಯಾರಿಗೆ ನೆಗಡಿ ಆದರೂ ನಾನು ಮಾಡೋ ರಸಮ್ ರೆಸಿಪಿ ಇದೇನೆ. ಡೈಲಿ ಮಾಡಿದ್ರೂ ಸಹ ಇದನ್ನು ತಿಂತಾರೆ ನಮ್ಮನೇಲಿ. ನೆಗಡಿಗೆ ತುಂಬಾ ಒಳ್ಳೆಯದು, ತುಂಬ ಸಿಂಪಲ್ಲು. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದು ಏನೂ ಇರೋದಿಲ್ಲ. ತುಂಬಾ ಸುಲಭವಾಗಿ ರುಚಿಯಾಗಿ ಈ ರೀತಿ ಮಾಡಿ ನೋಡಿ. ಒಂದು ಬೌಲಲ್ಲಿ 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು, 2 ಟೊಮೆಟೊ, ನೀವು ಯಾವ ಟೊಮೆಟೊ ಆದರೂ ತೊಗೋಬೋದು. ಈ ರೀತಿ ಚೆನ್ನಾಗಿ ಟೊಮೆಟೊ ಎಲ್ಲ ಹಿಂಡಿ ಸಿಪ್ಪೆ ಎಲ್ಲ ತೆಗೆದು ನೀರು ಎಷ್ಟು ಬೇಕೋ ಅಷ್ಟು ಇವಾಗಲೇ ಹಾಕಿಟ್ಕೊಳ್ಳಿ. ಆ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ 1 ಸ್ಪೂನು ಮೆಣಸು ಈ ರೀತಿ ಕುಟ್ಟಿ ಪೌಡರ್ ಮಾಡ್ಕೊಳ್ಳಿ. ಫ್ರೆಶ್ ಆಗಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಹಾಗೆ 10 ಬೆಳ್ಳುಳ್ಳಿ ಈ ರೀತಿ ಕುಟ್ಟಿ ಇಟ್ಕೋಬೇಕು. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 2 ಸ್ಪೂನು ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಅರ್ಧ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಹಸಿಮೆಣಸಿನ್ಕಾಯಿ, 1 ಒಣಮೆಣಸಿನ್ಕಾಯಿ ಹಾಕಿ ಅದು ಸ್ವಲ್ಪ ಫ್ರೈ ಮಾಡಿ 1/4 ಸ್ಪೂನಷ್ಟು ಹಿಂಗು ಹಾಕಿ. ಹಿಂಗೆ ತುಂಬ ಚೆನ್ನಾಗಿರುತ್ತೆ, ಖಂಡಿತ ಹಾಕಿ. 1/4 ಸ್ಪೂನು ಅರಿಶಿಣ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಒಂದು 5 ನಿಮಿಷ ಕುದಿಸ್ಬೇಕು. ಮುಚ್ಚಿ ಕುದಿಸಿ. ಈಗ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಬೆಳ್ಳುಳ್ಳಿ ಹಾಗೆ ಕುಟ್ಟಿಟ್ಕೊಂಡಿರುವಂತಹ ಮೆಣಸು, 1/4 ಸ್ಪೂನು ಜೀರಿಗೆ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಕುದಿ ಕುದಿಸಿ. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿ ಬಿಸಿ ರೈಸ್ ಜೊತೆಗೆ ಬಿಸಿಯಾಗಿ ಸರ್ವ್ ಮಾಡಿ. ಯಾವುದೇ ಕರ್ರಿ ಬೇಕಾಗಿಲ್ಲ, ಕರ್ರಿನ ಪಕ್ಕಕ್ಕಿಟ್ಟು ರೈಸ್ ಪೂರ್ತಿ ಈ ರಸಮಲ್ಲೇ ತಿಂತಾರೆ. ಸೂಪರ್ ಆಗಿರುತ್ತೆ, ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೆಣಸು ರಸಮ್ ಟ್ರೈ ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.